ಮಿತ್ರರೇ ನಮಸ್ಕಾರ. ಮಿತ್ರರೇ, ಇದೊಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ಇದು ಜೈಶಂಕರ್ಗೆ ಸಂಬಂಧಪಟ್ಟಂತಹ ವಿಚಾರ. ನಾನು ಜೈಶಂಕರ್ ಅವರನ್ನು ಪರ್ಸ್ನಲಿ ಬಹಳ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಜೈಶಂಕರ್ ಅವರನ್ನು ನಾನು ಯಾವತ್ತೂ ಕೂಡ ಒಬ್ಬ ರಾಜಕಾರಣಿಯ ರೀತಿಯಲ್ಲಿ ನೋಡೋದೇ ಇಲ್ಲ. ಅಷ್ಟಕ್ಕೂ ಅವರೊಬ್ಬ ರಾಜಕಾರಣಿಯೂ ಕೂಡ ಅಲ್ಲ. ಇಷ್ಟು ದಿನ ಭಾರತದ ವಿದೇಶಾಂಗ ಇಲಾಖೆಯನ್ನ ಯಾವುದೋ ಒಬ್ಬ ರಾಜಕಾರಣಿ ನಿಭಾಯಿಸ್ತಾ ಇದ್ದ. ಆತನ ಅರ್ಹತೆ ಏನಾಗಿರ್ತಾ ಇತ್ತು ಕೇಳಿದ್ರೆ, ಜನರಿಂದ ಆರಿಸಿ ಹೋಗಿದ್ದ ಅನ್ನೋದನ್ನ ಬಿಟ್ರೆ ವಿದೇಶಾಂಗ ಇಲಾಖೆಯ ವಿಚಾರದಲ್ಲಿ ಆತ ಶೂನ್ಯನೇ ಆಗಿರ್ತಾ ಇದ್ದ. ಹೀಗಾಗಿ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಏನ್ ಸಲಹೆ ಕೊಡ್ತಾರೋ ಅದೇ ರೀತಿಯಾಗಿ ವಿದೇಶಾಂಗ ಸಚಿವರು ವರ್ತಿಸ್ತಾ ಇದ್ರು. ಆದರೆ ಫಸ್ಟ್ ಟೈಮ್ ಭಾರತಕ್ಕೆ ಎಂತಹ ಸೌಭಾಗ್ಯ ಸಿಕ್ಕಿದೆ ಅಂತಂದರೆ, 30-35 ವರ್ಷಗಳ ಕಾಲ ಸುದೀರ್ಘವಾಗಿ ಅನೇಕ ದೇಶಗಳಲ್ಲಿ ಡಿಪ್ಲೊಮ್ಯಾಟ್ ಆಗಿ ಭಾರತದ ಪರವಾಗಿ ಕೆಲಸ ಮಾಡಿದಂಥ ಓರ್ವ ವ್ಯಕ್ತಿ ಭಾರತದ ವಿದೇಶಾಂಗ ಸಚಿವರಾಗಿದ್ದಾರೆ. ಹೀಗಾಗಿ ನೀವು ಅವರನ್ನು ರಾಜಕೀಯ ಪಕ್ಷಕ್ಕೋ ರಾಜಕಾರಣಿ ಅಂತಲೋ ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಭಾರತದ ಡಿಪ್ಲೊಮ್ಯಾಟ್ ಆಗಿ ಈಗಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ವಿಶ್ವದ ವೇದಿಕೆಯಲ್ಲಿ ಭಾರತದ ಸ್ಥಾನಮಾನ ಯಾವ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀವಿ. ಇವತ್ತೇನಾದರೂ ನಾವು ಜಿಯೋ ಪೊಲಿಟಿಕ್ಸ್ ಬಗ್ಗೆ ಇಷ್ಟೆಲ್ಲ ಇಂಟ್ರೆಸ್ಟ್ ಅನ್ನು ಹೊಂದಿದ್ದೀವಿ ಅಂತಂದ್ರೆ ಅದರಲ್ಲಿ ಜೈಶಂಕರ್ ಅವರ ಪಾತ್ರವೂ ಕೂಡ ಇದೆ. ಈ ಹಿಂದೆ ಭಾರತೀಯರಿಗೆ ಜಿಯೋ ಪೊಲಿಟಿಕ್ಸ್ ನಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆ ಅಂತಂದ್ರೆ ಭಾರತದ ಪರವಾಗಿ ಒಳ್ಳೆಯ ಸುದ್ದಿಗಳು ಅಲ್ಲಿ ಬರ್ತಲೇ ಇರಲಿಲ್ಲ. ಯಾಕೆ ಜೈಶಂಕರ್ ಬಗ್ಗೆ ಇಷ್ಟೆಲ್ಲಾ ಪೀಠಿಕೆ ಹಾಕ್ತಾ ಇದ್ದೀನಿ ಕೇಳಿದ್ರೆ, ಜೈಶಂಕರ್ ಆಡದಂತಹ ಒಂದು ಮಾತು, ಭಾರತಕ್ಕೆ ಬಂದಂತಹ ಓರ್ವ ಅತಿಥಿಗೆ ಮುಖಕ್ಕೆತ್ತಿದಂತಹ ಮಂಗಳಾರತಿ ಇವತ್ತು ವಿಶ್ವ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಇದು ಹೆಡ್ಲೈನ್ ಸುದ್ದಿಯಾಗಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಕಳೆದ ಕೆಲ ದಿನಗಳ ಹಿಂದೆ ಜೈಶಂಕರ್ ಅವರಿಗೆ ಒಂದು ದೇಶದ ವಿದೇಶಾಂಗ ಸಚಿವ ಒಂದು ಮಾತನ್ನು ಹೇಳಿದ್ರು. ಅದಕ್ಕೆ ಜೈಶಂಕರ್ ಈಗ ಬಡ್ಡಿ ಸಮೇತ ರಿಪ್ಲೈ ಕೊಟ್ಟಿದ್ದಾರೆ. ಮಿತ್ರರೇ, ಜಿಯೋ ಪೊಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇರುವಂಥವರಿಗೆ ಇದು ಬಹಳ ಆಸಕ್ತಿದಾಯಕವಾದಂತಹ ವಿಚಾರ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಷ್ಟಕ್ಕೂ ಜೈಶಂಕರ್ ಯಾವ ದೇಶದ ನಾಯಕನಿಗೆ ಮಂಗಳಾರತಿ ಎತ್ತಿದ್ರು ಅನ್ನೋದನ್ನ ಮೊದಲಿಗೆ ಹೇಳ್ತೀನಿ. ಅನಂತರದಲ್ಲಿ ಅದಕ್ಕೆ ಕಾರಣವಾದಂತಹ ಅಂಶಗಳೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಭಾರತಕ್ಕೆ ಪೋಲಿಷ್ ಡೆಪ್ಯೂಟಿ PM ಇತ್ತೀಚೆಗೆ ವಿಸಿಟ್ ಮಾಡಿದ್ರು. ಇಲ್ಲಿ ಪೋಲಿ ಅಂತ ಅಂದುಕೊಳ್ಬೇಡಿ, ಅವರು ಪೋಲ್ಯಾಂಡ್ನ ಉಪಪ್ರಧಾನಿ. ಪೋಲ್ಯಾಂಡ್ ನಿಮಗೆಲ್ಲ ಗೊತ್ತಿರಬಹುದು, ಯುರೋಪ್ನ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಒಂದು ದೇಶ. ಯುರೋಪಿಯನ್ ಯೂನಿಯನ್ನ ದೇಶವೂ ಕೂಡ ಹೌದು, ನ್ಯಾಟೋದ ದೇಶವೂ ಕೂಡ ಹೌದು. ಪೋಲ್ಯಾಂಡ್ನ ಈಗಿನ ಸರ್ಕಾರ ಇದೆಯಲ್ಲ, ಇದು ಅಮೆರಿಕದ ಬಹಳ ದೊಡ್ಡ ಚಮಚ. ಟ್ರಂಪ್ ಕೈನಲ್ಲಿ ತೋರಿಸಿದ್ರೆ ಇವರು ತಲೆ ಮೇಲೆ ಇಟ್ಕೊಂಡು ಮಾಡ್ತಾರೆ. ಅಂತಹ ಸರ್ಕಾರ ಪೋಲೆಂಡ್ನಲ್ಲಿದೆ. ಈ ಪೋಲೆಂಡ್ ಸರ್ಕಾರದ ಡೆಪ್ಯೂಟಿ PM ಹಾಗೂ ವಿದೇಶಾಂಗ ಸಚಿವರಾಗಿರುವಂತಹ ಸಿಕೋರೆಸ್ಕಿ ಭಾರತಕ್ಕೆ ವಿಸಿಟ್ ಮಾಡಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಭಾರತಕ್ಕೆ ವಿದೇಶಿ ಗಣ್ಯರು ಬಂದಿದ್ದೇ ಆದರೆ ಅವರಿಗೆ ವಿಶೇಷವಾದಂತಹ ಆದರ ಆತಿಥ್ಯಗಳು ಸಿಗ್ತವೆ. ಅವರಿಗೆ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಸತ್ಕಾರಗಳನ್ನು ಭಾರತ ಮಾಡಿ ಕಳುಹಿಸುತ್ತೆ. ಕಾರಣ ಇಷ್ಟೇ, ಭಾರತ ನಂಬಿರುವಂತಹ ಸಂಸ್ಕೃತಿ ಅದು. ಒಂದು ವೇಳೆ ಶತ್ರು ಏನಾದರೂ ಮನೆಗೆ ಬಂದರೂ ಕೂಡ ಆತನನ್ನ ಅತಿಥಿಯಾಗಿ ನೋಡಬೇಕು ಹೊರತು ಶತ್ರು ರೀತಿಯಲ್ಲಿ ಟ್ರೀಟ್ ಮಾಡಬಾರ್ದು. ಇದು ಭಾರತದ ಸಂಸ್ಕೃತಿ. ಭಾರತ ಇಷ್ಟು ದಿನ ವಿದೇಶಾಂಗ ನೀತಿಯಲ್ಲೂ ಕೂಡ ಇದನ್ನು ಅನುಸರಿಸ್ತಾ ಇತ್ತು. ಆದರೆ ಈಗ ಭಾರತ ಬದಲಾಗಿದೆ ಅಲ್ವಾ. ಶತ್ರುವನ್ನ ಶತ್ರು ರೀತಿಯಲ್ಲೇ ಟ್ರೀಟ್ ಮಾಡಬೇಕು ಅನ್ನುವಂಥ ವಿಚಾರ ಭಾರತಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಈಗ ಜೈಶಂಕರ್ ಮಾಡಿದ್ದೂ ಕೂಡ ಇದನ್ನೇ. ಪೋಲೆಂಡ್ ವಿದೇಶಾಂಗ ಸಚಿವ ಸಿಕೋರಸ್ಕಿ ಭಾರತಕ್ಕೆ ಬಂದಿದ್ರಲ್ಲ, ಅವರು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆಗೆ ಬೈಲ್ಯಾಟರಲ್ ಮೀಟಿಂಗ್ನಲ್ಲಿ ಭಾಗಿಯಾದರು. ಈ ವೇಳೆ ಇದ್ದಕ್ಕಿದ್ದಂತೆ ಪೋಲೆಂಡ್ನ ಉಪಪ್ರಧಾನಿಯ ಮುಖ ಕಂಪ್ಲೀಟ್ ಆಗಿ ಬಾಡ್ಹೋಯ್ತು. ಒಂದು ರೀತಿಯಲ್ಲಿ ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಡ್ರು. ಇದಕ್ಕೆ ಕಾರಣ ಇಷ್ಟೇ, ಜೈಶಂಕರ್ ಆ ರೀತಿಯಾದಂತಹ ವಾಗ್ಬಾಣಗಳನ್ನ ಪ್ರಯೋಗ ಮಾಡಿದ್ರು. ಅಷ್ಟಕ್ಕೂ ಜೈಶಂಕರ್ ಹೇಳಿದ್ದೇನು ಕೇಳಿದ್ರೆ, ಡೋಂಟ್ ಫ್ಯೂಯಲ್ ಟೆರರಿಸಮ್ ಇನ್ ಅವರ್ ನೈಬರ್ಹುಡ್. ಅಂದ್ರೆ ನಮ್ಮ ಪಕ್ಕದಲ್ಲಿರುವಂತಹ ದೇಶದಲ್ಲಿರೋ ಟೆರರಿಸಂಗೆ ಪೋಷಣೆ ಮಾಡುವಂತಹ ಕೆಲಸವನ್ನ ಮಾಡಬೇಡಿ. ಹೀಗಂತ ಪೋಲೆಂಡ್ನ ಉಪಪ್ರಧಾನಿಯ ಮುಖಕ್ಕೆ ಹೊಡೆದ ಹಾಗೆ ಜೈಶಂಕರ್ ಹೇಳಿದ್ರು, ನಿಮಗೇನು ಈ ಪ್ರದೇಶ ಹೊಸತಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಇದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮ ನೈಬರ್ಹುಡ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ವಿಚಾರವೂ ಕೂಡ ನಿಮಗೆ ಗೊತ್ತಿರುತ್ತೆ. ಇದೆಲ್ಲ ಗೊತ್ತಿದ್ದೂ ಕೂಡ ಆ ದೇಶಕ್ಕೆ ಬೆಂಬಲಿಸುವಂತಹ ಕೆಲಸ ಮಾಡಬೇಡಿ. ಅದು ಟೆರರಿಸಂಗೆ ಇಂಧನವನ್ನ ಒದಗಿಸಿದಂತಾಗತ್ತೆ. ಮಿತ್ರರೇ, ಜಿಯೋ ಪೊಲಿಟಿಕ್ಸ್ ನಲ್ಲಿ ತಿಳುವಳಿಕೆ ಇಲ್ಲದೆ ಹೋದವರಿಗೆ ಇದೇನು ದೊಡ್ಡ ಹೇಳಿಕೆ ಅಂತ ಅನ್ಸಲ್ಲ. ಆದರೆ ಸ್ವಲ್ಪ ವಿದೇಶಾಂಗ ವ್ಯವಹಾರಗಳ ಜ್ಞಾನ ಇರುವಂತಹ ವ್ಯಕ್ತಿಗಳಿಗೆ ಇದರ ತೀವ್ರತೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಇದೇನು ಸಣ್ಣ ವಿಚಾರ ಅಲ್ಲ. ಇವತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಇದು ಸುದ್ದಿಯಾಗಿದೆ. ಭಾರತದ ವಿದೇಶಾಂಗ ಸಚಿವ ಪೋಲೆಂಡ್ ಉಪಪ್ರಧಾನಿಗೆ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ ಅಂತ ಸುದ್ದಿಗಳು ಪ್ರಕಟವಾಗ್ತಾ ಇದ್ದಾವೆ. ಇಲ್ಲಿ ಜೈಶಂಕರ್ ಅವರು ವಿದೇಶಿ ಮಾಧ್ಯಮಗಳಿರಬಹುದು ಅಥವಾ ವಿದೇಶಿ ಗಣ್ಯರಿಗೆ ಈ ರೀತಿಯಾಗಿ ಜಾಡಿಸುವಂತಹದ್ದೇನು ಹೊಸ ವಿಚಾರ ಅಲ್ಲ. ಅವರು ಈ ಹಿಂದೆ ಯುರೋಪ್ನ ಮಾಧ್ಯಮಗಳಿಗೂ ಜಾಡಿಸಿದ್ದಾರೆ, ಯುರೋಪ್ನ ನಾಯಕರಿಗೂ ಜಾಡಿಸಿದ್ದಾರೆ. ಭಾರತದ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಜೈಶಂಕರ್ ಯಾವತ್ತೂ ಕೂಡ ಯಾವ ವಿಚಾರವನ್ನು ಒಪ್ಕೊಳ್ಳೋದಿಲ್ಲ. ಇಲ್ಲಿ ಪೋಲೆಂಡ್ ಉಪಪ್ರಧಾನಿಗೆ ಜೈಶಂಕರ್ ಹೇಳಿದಂತಹ ಮಾತು ನನಗೆ ಯಾಕೆ ವಿಶೇಷ ಅನ್ನಿಸ್ತಾ ಇದೆ ಕೇಳಿದ್ರೆ, ಕೆಲವೇ ದಿನಗಳ ಹಿಂದೆ ಪೋಲೆಂಡ್ನ ಉಪಪ್ರಧಾನಿ ಭಾರತಕ್ಕೂ ಕೂಡ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಅವತ್ತು ಜೈಶಂಕರ್ ಅವರಿಗೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನ ಮನಸ್ಸಿನಲ್ಲಿಟ್ಕೊಂಡಂತಹ ಜೈಶಂಕರ್ ಪೋಲೆಂಡ್ನ ಉಪಪ್ರಧಾನಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವ್ರೇನ್ ಕೊಟ್ಟಿದ್ರು ಅದಕ್ಕೆ ಸ್ವಲ್ಪ ಬಡ್ಡಿ ಸೇರಿಸ್ಬಿಟ್ಟು ವಾಪಸ್ ಕೊಟ್ರು. ಇತ್ತೀಚೆಗೆ ಫ್ರಾನ್ಸ್ನ ವಿಚಾರವನ್ನು ಹೇಳುವಂತಹ ಸಂದರ್ಭದಲ್ಲಿ ವೈಮಾರ್ ಟ್ರಯಾಂಗಲ್ ಶೃಂಗಸಭೆಯ ಬಗ್ಗೆಯೂ ಕೂಡ ನಿಮಗೆ ತಿಳಿಸಿದ್ದೆ.
ಈ ವೈಮಾರ್ ಟ್ರಯಾಂಗಲ್ ಅನ್ನುವಂಥದ್ದು 3 ದೇಶಗಳ ಒಂದು ಕೂಟ. ಅದರಲ್ಲಿ ಜರ್ಮನಿ ಇದೆ, ಫ್ರಾನ್ಸ್ ಇದೆ ಮತ್ತು ಪೋಲೆಂಡ್ ದೇಶಗಳಿದ್ದಾವೆ. ಪ್ರತಿ ವರ್ಷವೂ ಕೂಡ ಇದರ ಶೃಂಗಸಭೆಯೂ ಕೂಡ ಆಗತ್ತೆ. ಈ ವರ್ಷ ಭಾರತಕ್ಕೂ ಕೂಡ ಇದಕ್ಕೆ ಇನ್ವಿಟೇಷನ್ ಅನ್ನು ಕಳುಹಿಸಲಾಗಿತ್ತು. ಫ್ರಾನ್ಸ್ ಈ ವಿಶೇಷ ಆಸಕ್ತಿಯನ್ನು ವಹಿಸಿ ಭಾರತ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ಆಹ್ವಾನವನ್ನು ಕೊಟ್ಟಿತ್ತು. ಫ್ರಾನ್ಸೇ ಆಹ್ವಾನ ಕೊಟ್ಟ ಕಾರಣದಿಂದಾಗಿ ಅದಕ್ಕೆ ಬೆಲೆ ಕೊಟ್ಟು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಈ ವೈಮಾರ್ ಟ್ರಯಾಂಗಲ್ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ರು. ಆಗ ಮಿತ್ರರೇ, ಈ ಪೋಲೆಂಡ್ನ ಉಪ ಪ್ರಧಾನಿ ಅಲ್ಲಿಗೆ ಬಂದಿದ್ರಲ್ಲ ವಿದೇಶಾಂಗ ಸಚಿವರಾಗಿ, ಅವರು ಭಾರತದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದು ಹೇಗೆ ಅಂತಂದ್ರೆ, ಭಾರತ ಇವತ್ತು ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನ ಕಡಿಮೆ ಮಾಡಿದೆ, ಇದು ನಮಗೆ ಖುಷಿ ಕೊಡ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಭಾರತ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡಿದ್ದೆ ಆದ್ರೆ ಅದು ಉಕ್ರೇನ್ ಯುದ್ಧಕ್ಕೆ ಫ್ಯೂಯಲ್ ಒದಗಿಸಿದಂತಾಗತ್ತೆ. ಇಲ್ಲಿ ಲಿಂಕ್ ನಿಮಗೆ ಸಿಕ್ತು ಅಂತ ಅಂದುಕೊಂಡಿದ್ದೀನಿ. ಅವತ್ತು ಪೋಲೆಂಡ್ನ ಉಪ ಪ್ರಧಾನಿ ಭಾರತಕ್ಕೆ ಹೇಳಿದ್ರು, ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಿದ್ದೆ ಆದ್ರೆ ಅದು ಉಕ್ರೇನ್ ಯುದ್ಧಕ್ಕೆ ಫ್ಯೂಯಲ್ ಒದಗಿಸಿದಂತಾಗತ್ತೆ ಅಂತ. ಅದೇ ಫ್ಯೂಯಲ್ ಪದವನ್ನ ತಲೆಯಲ್ಲಿಟ್ಕೊಂಡಿದ್ದಂತಹ ಜೈಶಂಕರ್ ಪೋಲೆಂಡ್ನ ಉಪ ಪ್ರಧಾನಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ಬಡ್ಡಿ ಸೇರಿಸ್ಬಿಟ್ಟು, ನೀವು ಪಕ್ಕದಲ್ಲಿರುವಂತಹ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಿ, ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸಿದಿರಿ, ಇದು ಕ್ರಾಸ್ ಬಾರ್ಡರ್ ಟೆರರಿಸಂಗೆ ಫ್ಯೂಯಲ್ ಒದಗಿಸಿದಂತಾಗತ್ತೆ, ಈ ಕೆಲಸವನ್ನ ಮೊದಲಿಗೆ ಬಿಡಿ ಅಂತೇಳಿ ಜಾಡಿಸ್ಬಿಟ್ರು. ಮಿತ್ರರೇ, ಭಾರತ ಏನು ಸುಮ್ಮನೆ ಹೇಳಿಲ್ಲ. ಈಗ ಯಾವುದಾದ್ರೂ ದೇಶದ ಮೇಲೆ ಸುಮ್ಮನೆ ಆರೋಪ ಮಾಡೋದಕ್ಕೆ ಸಾಧ್ಯವಾ? ಈ ಪಾಕಿಸ್ತಾನದೊಂದಿಗೆ ಪೋಲೆಂಡ್ ಡೇ 1 ಕೂಡ ನಿಂತ್ಕೊಂಡಿದೆ. ಒಂದು ರೀತಿಯಲ್ಲಿ ಪೋಲೆಂಡ್ ಭಾರತದ ಪರಮಶತ್ರು ಆಗಬೇಕಾದಂತಹ ದೇಶ. ಯಾಕೆ ಕೇಳಿದ್ರೆ, 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗುತ್ತಲ್ಲ, ಪಾಕಿಸ್ತಾನ ಹೊಸದಾಗಿ ರೂಪುಗೊಳ್ಳುತ್ತಲ್ಲ, ಆ ಸಂದರ್ಭದಲ್ಲಿ ಸೇನೆಯೂ ಕೂಡ 2 ವಿಭಜನೆಗಳಾಗ್ತವೆ. ಒಂದು ಭಾರತದ ಸೇನೆ, ಇನ್ನೊಂದು ಪಾಕಿಸ್ತಾನದ ಸೇನೆ. ಪಾಕಿಸ್ತಾನದ ವಾಯುಪಡೆಗೆ ಸ್ವಲ್ಪ ವಿಮಾನಗಳು ಸಿಗ್ತವೆ, ಆದ್ರೆ ಅದನ್ನು ಹಾರಿಸೋದಕ್ಕೆ ಪೈಲಟ್ಗಳಿರೋದಿಲ್ಲ. ಆ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದಿದ್ದು ಇದೇ ಪೋಲೆಂಡ್. ಪೋಲೆಂಡ್ ತನ್ನ ದೇಶದ 30 ಪೈಲಟ್ಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸುತ್ತೆ. ಅವರು ಪಾಕಿಸ್ತಾನದ ಸೈನಿಕರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ, ಪಾಕಿಸ್ತಾನದ ವಾಯುಪಡೆಯನ್ನ ಕಟ್ಟಿ ನಿಲ್ಲಿಸ್ತಾರೆ. ಇವತ್ತು ಪಾಕಿಸ್ತಾನದ ವಾಯುಪಡೆ ಈ ಹಂತದಲ್ಲಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಪೋಲೆಂಡ್. 1947ರ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಇದನ್ನು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಪಾಕಿಸ್ತಾನ ಆಗ ತಾನೇ ರೂಪುಗೊಂಡಿತ್ತು, ಆಗ ಈ ಟೆರರಿಸಂ ವಿಚಾರವೂ ಕೂಡ ಇರಲಿಲ್ಲ. ಪಾಕಿಸ್ತಾನ ಕೂಡ ಒಂದು ಅದ್ಭುತವಾದಂತಹ ದೇಶ ಆಗಬಹುದು ಅಂತ ಅನೇಕರು ಭಾವಿಸಿದ್ರು. ಹೀಗಾಗಿ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ. ಅದನ್ನು ತಪ್ಪು ಅಂತ ನಾವು ಹೇಗೆ ಹೇಳೋದಕ್ಕೆ ಸಾಧ್ಯ? ಆದರೆ ಮುಂದುವರೆದು ಪೋಲೆಂಡ್ ಏನು ಮಾಡುತ್ತೆ ಗೊತ್ತಾ? 1965ರಲ್ಲಿ ಯುದ್ಧ ಆಯ್ತಲ್ಲ, ಭಾರತ ಪಾಕಿಸ್ತಾನದ ಒಳಗೆ ನುಗ್ಗುತ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ರಕ್ಷಣೆಗೋಸ್ಕರವಾಗಿ ಪೋಲೆಂಡ್ನ ಪೈಲಟ್ಗಳು ಪಾಕಿಸ್ತಾನದ ವಾಯುಪಡೆಯ ಯುದ್ಧ ವಿಮಾನವನ್ನು ಚಲಾಯಿಸಿದ್ರು. ಅಲ್ಲಿಗೆ ಪೋಲೆಂಡ್ ಕೂಡ ಭಾರತದ ವಿರುದ್ಧ ಯುದ್ಧ ಮಾಡಿದಾಗತ್ತಲ್ವಾ. ಹೀಗೆ ಮಿತ್ರರೇ, ಪೋಲೆಂಡ್ ಮತ್ತು ಪಾಕಿಸ್ತಾನದ ಸಂಬಂಧ ಬಹಳ ಗಟ್ಟಿಯಾಗಿದೆ. 1947ರಲ್ಲಿ 30 ಜನ ಪೈಲಟ್ಗಳು ಪಾಕಿಸ್ತಾನಕ್ಕೆ ಬಂದಿದ್ರಲ್ಲ, ಅದರಲ್ಲಿ ಕೆಲ ಪೈಲಟ್ಗಳು ಪಾಕಿಸ್ತಾನದವ್ರನ್ನೇ ಮದುವೆ ಆಗ್ಬಿಟ್ಟು ಪಾಕಿಸ್ತಾನದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಕೆಲವರನ್ನ ನ್ಯಾಷನಲ್ ಹೀರೋ ರೀತಿಯಲ್ಲಿ ಪಾಕಿಸ್ತಾನ ಬಿಂಬಿಸುತ್ತೆ ಕೂಡ. ಮಿತ್ರರೇ, ಇದಿಷ್ಟೇ ಆಗಿದ್ರೆ ಭಾರತ ಅಷ್ಟೆಲ್ಲ ಏನು ತಲೆ ಕೆಡಿಸ್ಕೊಂಡು ಪೋಲೆಂಡ್ಗೆ ಇಷ್ಟೆಲ್ಲ ತೀಕ್ಷ್ಣವಾಗಿ ಉತ್ತರ ಕೊಡ್ತಿತ್ತೋ ಇಲ್ವೋ? ಸದ್ಯ ಜೈಶಂಕರ್ ಅವರಿಗೆ ಈ ಪರಿಯಾಗಿ BP ರೈಸ್ ಆಗೋದಕ್ಕೆ ಕಾರಣ ಏನು ಕೇಳಿದ್ರೆ, ಇತ್ತೀಚೆಗೆ ಪೋಲೆಂಡ್ನ ಈ ಉಪ ಪ್ರಧಾನಿ ಪಾಕಿಸ್ತಾನಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಅಲ್ಲಿ ಪಾಕಿಸ್ತಾನದೊಂದಿಗೆ ಒಂದಷ್ಟು ಒಪ್ಪಂದಗಳನ್ನ ಮಾಡಿಕೊಂಡ್ರು. ಅದಾದ ಬಳಿಕ ಒಂದು ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಆ ಜಂಟಿ ಹೇಳಿಕೆಯಲ್ಲಿ ಕಾಶ್ಮೀರ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಜೊತೆಗೆ ಕಾಶ್ಮೀರ ವಿಚಾರವನ್ನ ಬೇಗ ಇತ್ಯರ್ಥಪಡಿಸಿಕೊಳ್ಳೋದಕ್ಕೆ ಪೋಲೆಂಡ್ ಬೆಂಬಲ ಕೊಡುತ್ತೆ. ಹೀಗಂತ ಕಾಶ್ಮೀರದ ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ಒಂದು ಜಂಟಿ ಹೇಳಿಕೆಗೆ ಪೋಲೆಂಡ್ ಕೂಡ ಸಹಿ ಮಾಡಿ ಹೋಗಿತ್ತು. ಇಲ್ಲಿ ಮಿತ್ರರೇ, ಕಾಶ್ಮೀರ ವಿಚಾರದಲ್ಲಿ ಯಾವುದೇ ಇನ್ನೊಂದು ದೇಶ ಬರುವಂತಹದ್ದನ್ನ ಭಾರತ ಇಷ್ಟಪಡೋದಿಲ್ಲ. ಇದು ಕೇವಲ ದ್ವಿಪಕ್ಷೀಯ ವಿಚಾರ, ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಇಲ್ಲಿ ಕಾಶ್ಮೀರವನ್ನ ಪಾಕಿಸ್ತಾನ ಅಕ್ಯುಪೈ ಮಾಡ್ಕೊಂಡು ಕೂತಿದೆ, ಅದು ಇಲ್ಲೀಗಲ್. ಪಾಕಿಸ್ತಾನ ಜಾಗ ಖಾಲಿ ಮಾಡಬೇಕಷ್ಟೇ, ಇದರಲ್ಲಿ ಮಾತುಕತೆಯ ವಿಚಾರವೇ ಬರೋದಿಲ್ಲ ಅಂತ ಭಾರತ ನಂಬುತ್ತೆ. ಆದ್ರೆ ಪೋಲೆಂಡ್ ಇಲ್ಲಿ ಬಂದ್ಬಿಟ್ಟು ಕಡ್ಡಿ ಅಲ್ಲಾಡಿಸೋ ಕೆಲಸ ಮಾಡಿತ್ತು. ಪೋಲೆಂಡ್ನ ಈ ಕ್ರಮವೂ ಕೂಡ ಭಾರತಕ್ಕೆ ಭಾರಿ ಸಿಟ್ಟನ್ನು ತರಿಸಿತ್ತು. ಇದೆಲ್ಲವುದನ್ನ ಒಟ್ಟಿಗೆ ಸೇರಿಸಿ ಅದಕ್ಕೆ ಸ್ವಲ್ಪ ಬಡ್ಡಿ ಆಡ್ ಮಾಡಿಬಿಟ್ಟು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪೋಲೆಂಡ್ನ ಉಪ ಪ್ರಧಾನಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲೇ ಸರಿಯಾಗಿ ಜಾಡಿಸಿ ಕಳಿಸಿದ್ದಾರೆ. ಸಾಮಾನ್ಯವಾಗಿ ಮಿತ್ರರೇ, 2 ದೇಶಗಳ ನಡುವಿನ ಮಾತುಕತೆಯಲ್ಲಿ ಈ ರೀತಿಯ ಹೇಳಿಕೆಗಳು ಬರೋದಿಲ್ಲ. ಒಂದು ವೇಳೆ ಭಾರತಕ್ಕೇನಾದರೂ ಅಸಮಾಧಾನ ಇದ್ರೂ ಕೂಡ ಅದನ್ನ 4 ಗೋಡೆಗಳ ಮಧ್ಯದಲ್ಲಿ ಅವರಿಗೆ ಕನ್ವೆ ಮಾಡುವಂತಹ ಪ್ರಯತ್ನವನ್ನ ಭಾರತ ಮಾಡುತ್ತೆ. ನೀವು ಪಾಕಿಸ್ತಾನದ ಜೊತೆಗೆ ಉತ್ತಮವಾದ ಸಂಬಂಧ ಇಟ್ಕೊಂಡಿದ್ದೆ ಆದ್ರೆ ಭಾರತ ನಿಮ್ಮ ಜೊತೆಗೆ ಕೈ ಜೋಡಿಸೋದಿಲ್ಲ, ವ್ಯಾಪಾರ ಸಾಧ್ಯವೇ ಇಲ್ಲ. ಇದೆಲ್ಲದೂ ಕೂಡ 4 ಗೋಡೆಗಳ ಮಧ್ಯದಲ್ಲಿ ಕ್ಯಾಮರಾ ಆಫ್ ಇದ್ದಂತಹ ಸಂದರ್ಭದಲ್ಲಿ ಭಾರತ ಕನ್ವೆ ಮಾಡಿರುತ್ತೆ. ಆದರೆ ಜೈಶಂಕರ್ ಅವರು ಹಾಗೆ ಮಾಡಲಿಲ್ಲ. ಇಡೀ ಜಗತ್ತಿಗೆ ಗೊತ್ತಾಗಬೇಕು ಪೋಲೆಂಡ್ ಎಂತಹ ಕೆಲಸ ಮಾಡ್ತಾ ಇದೆ, ಭಾರತಕ್ಕೆ ಎಷ್ಟರ ಮಟ್ಟಿಗೆ ಸಿಟ್ಟಿದೆ. ಇದನ್ನ ಕನ್ವೆ ಮಾಡೋದಕ್ಕೋಸ್ಕರವಾಗಿ ಕ್ಯಾಮರಾ ಆನ್ ಇದ್ದಂತಹ ಸಂದರ್ಭದಲ್ಲೇ ಜೈಶಂಕರ್ ಈ ರೀತಿಯಾಗಿ ಜಾಡಿಸಿದ್ದಾರೆ. ಜೈಶಂಕರ್ ಹೀಗೆ ಹೇಳುತ್ತಿದ್ದ ಹಾಗೆ ಪೋಲೆಂಡ್ನ ಉಪ ಪ್ರಧಾನಿಯ ಮುಖ ನೋಡಬೇಕಾಗಿತ್ತು ನೀವು. ಅಕ್ಷರಶಃ ಪೆಚ್ಚಾಗ್ಬಿಟ್ರು. ಏನು ಹೇಳಬೇಕು ಗೊತ್ತಾಗ್ಲಿಲ್ಲ. ಹೊರಗೆ ಬಂದ ತಕ್ಷಣ ಮಾಧ್ಯಮಗಳು ಪ್ರಶ್ನೆ ಮಾಡುದು, ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ.
ಇಲ್ಲಿ ಪೋಲೆಂಡ್ ಏನು ಅಂದ್ಕೊಳ್ತು ಗೊತ್ತಾ, ನಾನು ಅಮೆರಿಕದ ಮಿತ್ರ, ಅಮೆರಿಕ ಭಾರತದ ಇಂಟ್ರೆಸ್ಟ್ನ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುತ್ತಲ್ವಾ, ಭಾರತ ಯಾವತ್ತೂ ಕೂಡ ಅಮೆರಿಕಾಗೆ ಅಷ್ಟೆಲ್ಲ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನೇ ಕೊಡೋದಿಲ್ಲ, ನನಗೂ ಕೂಡ ಹೀಗೆ ಟ್ರೀಟ್ ಮಾಡುತ್ತೆ ಅಂತ ಪೋಲೆಂಡ್ನ ಉಪ ಪ್ರಧಾನಿ ಅಂದುಕೊಂಡಿದ್ರು ಏನೋ. ಭಾರತಕ್ಕೆ ನಾನು ಇದನ್ನೆಲ್ಲ ಹೇಳಿಬಿಟ್ರೆ ದೊಡ್ಡ ನಾಯಕನಾಗಿಬಿಡುತ್ತೇನೆ ಅಂತ. ಆದರೆ ಪೋಲೆಂಡ್ಗೆ ಜೈಶಂಕರ್ ಅವರು ನೆನಪು ಮಾಡಿಕೊಟ್ಟಿದ್ದಾರೆ, ನೀನು ಯಾವತ್ತೂ ಕೂಡ ಅಮೆರಿಕ ಆಗೋದಕ್ಕೆ ಸಾಧ್ಯ ಇಲ್ಲ, ಅಮೆರಿಕ ಅಮೆರಿಕವೇ ಅಂತ. ಮಿತ್ರರೇ, ಈ ಯುರೋಪ್ನ ಗಮಂಡಿ ರಾಷ್ಟ್ರಗಳ ಹಣೆ ಬರಹವೇ ಎಷ್ಟು. ಇವರೆಲ್ಲರೂ ಕೂಡ ನ್ಯಾಟೋದಿಂದಾಗಿ ಇಷ್ಟೆಲ್ಲ ಎಗರಾಡ್ತಾ ಇದ್ದಾರೆ. ಟ್ರಂಪ್ ಸರಿಯಾಗೇ ಕೊಡ್ತಾ ಇದ್ದಾರೆ ಬಿಡಿ. ಟ್ರಂಪ್ ಏನೇ ತಪ್ಪು ಮಾಡ್ತಾ ಇರಬಹುದು, ಅವರು ಭಾರತಕ್ಕೆ ನಷ್ಟ ಮಾಡಿರಬಹುದು, ಆದರೆ ಜಾಗತಿಕವಾಗಿ ಟ್ರಂಪ್ ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಕೆಲಸಗಳಿದಾವಲ್ಲ, ಅದು ವೈಯಕ್ತಿಕವಾಗಿ ಒಮ್ಮೊಮ್ಮೆ ನನಗೆ ಬಹಳ ಖುಷಿ ಕೊಡುತ್ತೆ. ಈ ನ್ಯಾಟೋದ ಕಾರಣದಿಂದಾಗಿ ಈ ಎಲ್ಲ ಯಕಚ್ಚಿತ್ ಯುರೋಪ್ನ ರಾಷ್ಟ್ರಗಳು ತಮ್ಮನ್ನ ತಾವು ದೊಡ್ಡ ಸೂಪರ್ ಪವರ್ ಅಂದುಕೊಂಡು ಬಿಟ್ಟಿದ್ದಾವೆ. ಇಲ್ಲದೆ ಹೋದರೆ ಒಂದು ಪೋಲೆಂಡ್ನಂತಹ ದೇಶ ಭಾರತಕ್ಕೆ ಬುದ್ಧಿವಾದ ಹೇಳುತ್ತೆ, ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಿದ್ರೆ ಉಕ್ರೇನ್ ಯುದ್ಧಕ್ಕೆ ಫ್ಯೂಯಲ್ ಮಾಡಿದ ಹಾಗಾಗತ್ತೆ. ಹಾಗೆ ಭಾರತ ಮತ್ತು ರಷ್ಯಾ ಸೇರ್ಕೊಂಡು ಜಾಪಾಡ್ ಎಕ್ಸಸೈಸ್ ಅನ್ನ ಮಾಡ್ತಲ್ಲ, ಇದು ನಮಗೆ ಬೆದರಿಕೆ ಒಡ್ಡಿದ ಹಾಗಾಗತ್ತೆ. ಇಂತಹ ಸ್ಟೇಟ್ಮೆಂಟ್ಗಳನ್ನ ಒಂದು ಸಾಮಾನ್ಯ ಪೋಲೆಂಡ್ ದೇಶ ಕೊಡುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಅಮೆರಿಕದ ನ್ಯಾಟೋ. ಆ ನ್ಯಾಟೋ ಒಂದಿಲ್ಲ ಅಂತಂದ್ರೆ ಇವರೆಲ್ಲರ ಪುಂಗಿ ಬಂದಾಗತ್ತೆ. ಟ್ರಂಪಿಗೆ ಸರಿಯಾಗಿ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಈ ಪಾಕಿಸ್ತಾನ ಮತ್ತು ಪೋಲೆಂಡ್ನ ಸಂಬಂಧ ಇಷ್ಟಕ್ಕೆ ನಿಂತಿಲ್ಲ, ಇವರ ಮೇಲೆ ಇನ್ನೊಂದು ಆರೋಪವೂ ಕೂಡ ಇದೆ. ಅದೇನು ಕೇಳಿದ್ರೆ, ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಉಕ್ರೇನ್ಗೆ ವಿಪರೀತವಾಗಿ ಪೋಲೆಂಡ್ ಬೆಂಬಲ ಕೊಡ್ತಾ ಇದೆ. ಇದು ಹೀಗೆ ಮುಂದುವರಿತಾ ಇದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ರಷ್ಯಾಗೆ ಯಾವತ್ತೋ ತಲೆ ಕೆಟ್ಟಬಿಟ್ಟು ಪೋಲೆಂಡ್ ಮೇಲೂ ಒಂದು ದಾಳಿ ಮಾಡಿದ್ರು ಏನು ಆಶ್ಚರ್ಯ ಪಡಬೇಡಿ. ಆ ರೀತಿಯ ಸನ್ನಿವೇಶಗಳು ಕೂಡ ಇದಾವೆ. ಈ ಸಂದರ್ಭದಲ್ಲಿ ಪೋಲೆಂಡ್ ಏನು ಮಾಡ್ತು ಕೇಳಿದ್ರೆ, ಪಾಕಿಸ್ತಾನದಿಂದ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿಬಿಟ್ಟು ತನ್ನ ದೇಶಕ್ಕೆ ತಂದುಕೊಂಡು ಅದನ್ನು ಉಕ್ರೇನ್ಗೆ ರವಾನೆ ಮಾಡಿದೆ. ಈ ಆರೋಪ ಕೂಡ ಇದೆ. ಇಲ್ಲಿ ಪಾಕಿಸ್ತಾನವೂ ಕೂಡ ಇಂಡೈರೆಕ್ಟ್ ಆಗಿ ಉಕ್ರೇನ್ ಯುದ್ಧಕ್ಕೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇದೆ. ಈ ಕೆಲಸಕ್ಕೆ ಪೋಲೆಂಡ್ ಸಹಾಯ ಮಾಡ್ತಾ ಇದೆ. ಪಾಕಿಸ್ತಾನ ಮತ್ತು ಪೋಲೆಂಡ್ನ ನಡುವೆ ಇರುವಂತಹದ್ದು ಈ ರೀತಿಯ ಅಕ್ರಮ ಸಂಬಂಧವೇ. ಒಟ್ಟಿನಲ್ಲಿ ಪೋಲೆಂಡ್ನ ಉಪ ಪ್ರಧಾನಿ ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮುಖಕ್ಕೆ ಮಂಗಳಾರತಿ ಆಗತ್ತೆ ಅಂತ ಅವರು ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ಜೈಶಂಕರ್ ಅವರು ಅಂತಹ ಟ್ರೀಟ್ಮೆಂಟ್ ಕೊಟ್ಟು ಕಳುಹಿಸಿದ್ದಾರೆ. ಇದರಿಂದ ಪೋಲೆಂಡ್ ಸುಧಾರಿಸಿಕೊಳ್ಳೋದಕ್ಕೆ ಹಲವು ದಿನಗಳೇ ಬೇಕಾಗಬಹುದು. ಈ ಪೋಲೆಂಡ್ ಇದೆಯಲ್ಲ, ಬಹಳ ಡಬಲ್ ಸ್ಟ್ಯಾಂಡರ್ಡ್ ದೇಶ. ಅವರು ಇಸ್ಲಾಮೋಫೋಬಿಯಾದ ಪರವಾಗಿ ಮಾತನಾಡ್ತಾರೆ, ಅಲ್ಲಿನ ಲೀಡರ್ಸ್ಗಳು. ಹಾಗೆ ಮೈಗ್ರೇಷನ್ ವಿರುದ್ಧವಾಗಿ ಬಹಳ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ದೇಶವೂ ಕೂಡ ಹೌದು. ಆದರೆ ಅವರು ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸ್ತಾರೆ, ಪಾಕಿಸ್ತಾನದೊಂದಿಗೆ ರಹಸ್ಯ ಡೀಲ್ಗಳನ್ನು ಮಾಡಿಕೊಳ್ತಾರೆ. ಅಂತಹ ಒಂದು ಊಸುರುವಳ್ಳಿ ದೇಶ ಈ ಪೋಲೆಂಡ್. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ